ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳನ್ನು ವೈರಲ್ ಮಾಡೋ ಟ್ರಿಕ್ ಏನಾದರೂ ಉಂಟಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಟ್ರಿಕ್ ಏನಪ್ಪ ಅಂತಂದ್ರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬನು ಯೂಸ್ ಮಾಡ್ತಾ ಇದ್ದಾನೆ. ಹೆಂಗೆ ಗೊತ್ತಾ? ಒಬ್ಬನು ಇಲ್ಲಿ ನೋಡಿ ಇದೇನು ಗೊತ್ತಾ ಅಂತಾನೆ, ಇದೇನಪ್ಪ ಅಂದ್ರೆ ಕಲ್ಲು ಅಂತಾನೆ, ಕಲ್ಲುನ ಹಿಂಗೆ ಎಸ್ಬಿಡ್ತಾನೆ, ಅಷ್ಟೇ ವಿಡಿಯೋ ವೈರಲ್. ಇನ್ನೊಬ್ಬನು ಬರ್ತಾನೆ, ಇನ್ನೊಬ್ಬನು ಬಂದ್ಬಿಟ್ಟು ಈ ಒಂದು ಪ್ಯಾಕೆಟ್ ನೋಡ್ತಾ ಇದ್ರು, ಇದು ಬಂದ್ಬಿಟ್ಟು 90 ಪ್ಯಾಕೆಟು, ಹಾಂ ಎಷ್ಟ್ದ ನೋಡು ವಿಡಿಯೋ ವೈರಲ್, 24 ಅವರ್ ಆದ್ಮೇಲೆ ಚೆಕ್ ಮಾಡ್ಕೊ ವಿಡಿಯೋ ವೈರಲ್ ಆಗೇ ಬಿಟ್ಟದ ಅಂತಾನೆ. ಇನ್ನೊಬ್ನು ಚಪ್ಪಲಿ ಬಂದ್ಬಿಟ್ಟು ಇದೇನು ಗೊತ್ತಾ ಚಪ್ಪಲಿ ಅಂತಾನೆ, ಎಸಿತಾನೆ, ವಿಡಿಯೋ ವೈರಲ್ ನೋಡಿ 24 ಗಂಟೆ ನೋಡ್ಕೊ ವಿಡಿಯೋ ವೈರಲ್ ಆಗ್ಬಿಡ್ತಾ ಅಂತಾನೆ. ಆದರೆ ಅದು ನಿಜಕ್ಕೂ ವೈರಲ್ ಆಗ್ತದೆ. ಓಕೆನಾ? ಟ್ರೆಂಡಿಂಗ್ ಟಾಪಿಕ್ ಬಂತಂದ್ರೆ ಸಾಕು, ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಆಕೆ ಅದನ್ನು ಉಜ್ಜುತ್ತಾ ಇರೋದೆ, ಡಿಸ್ಕ್ ಚಿಕನ್ ಹೋಗುತ್ತೆ. ಆದರೆ ನೀನೇನು ಮಾಡ್ತಾ ಇದೀಯಾ? ಏನೋ ಪ್ರೊಫೆಷ್ನಲ್ ವೀಡಿಯೋ ಮಾಡ್ತಾ ಇದೀಯಾ, ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀಯ ನೀನು. ಆದರೆ ಅಲ್ಲೇನಪ್ಪ ಅಂತಂದ್ರೆ ವೀಡಿಯೋ ವೈರಲ್ಲೇ ಆಗಲ್ಲ. ವೀಡಿಯೋ ಅನ್ನೋದೇನಪ್ಪ ಅಂತಂದ್ರೆ ನೀನು ಎಷ್ಟೇ ಪ್ರೊಫೆಷ್ನಲ್ ಆಗಿ ವೀಡಿಯೋ ಕ್ರಿಯೇಟ್ ಮಾಡು, ವೀಡಿಯೋ ಅನ್ನೋದು ವೈರಲ್ ಆಗಲ್ಲ. ವೈರಲ್ ಆಗಬೇಕು ಅಂತಂದರೆ ನಾವು ಏನಾದರೆ ಕಿತಾಪತಿ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದು ಮಾಡಿದ್ರೆ ಮಾತ್ರ ನಮ್ಮೊಂದು ಇನ್ಸ್ಟಾದಲ್ಲಿ ಏನಪ್ಪ ಅಂತಂದ್ರೆ ರೀಲ್ ವೀಡಿಯೋಸ್ಗಳನ್ನು ವೈರಲ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ಇನ್ಸ್ಟಾದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೊಂದು ರಿಯಾಲಿಟಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಒಂದು ರಿಯಾಲಿಟಿ ನೀವೇನಾದ್ರೂ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಅನ್ಕೋ, ಆವಾಗ ನೋಡ್ಕೊಳ್ಳಿ ನೀವು ವೈರಲ್ ಮಾಡ್ಕೊಂಡ್ಬಿಡ್ತೀರ, ನಿಮ್ಮೊಂದು ವಿಡಿಯೋನ ನೀವೇ ವೈರಲ್ ಮಾಡ್ಕೊಂಡ್ಬಿಡ್ತೀರ ಇದನ್ನು. ಓಕೆನಾ? ಆ ರಿಯಾಲಿಟಿ ಮಾತ್ರ 100% ಯಾರೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀರಾ ನೋಡಿ, 100% ಹೇಳ್ತದೆ ನಿಮ್ಮೊಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗೋದ್ರಲ್ಲಿ ಯಾವನೂ ನಿಲ್ಸೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ಗೆ ಅಂತೀಯ ಸ್ಪೆಷಲಿ ನಿಲ್ಸೋಕ್ಕೆ ಆಗಲ್ಲ ಅನ್ಕೋ, ವಿಡಿಯೋ ವೈರಲ್ ಮಾಡೇ ಬಿಡ್ತಾರೆ ನಿಮ್ಮದು. ಓಕೆನಾ? ಅದು ಹೆಂಗೆ ಮಾಡ್ತಾರೆ ಆ್ಯಂಡ್ ಏನು ಆ ಒಂದು ಸೀಕ್ರೆಟ್ ಅಂತ ಇವತ್ತು ನೀವು ಒಂದು ವಿಡಿಯೋದ ತಿಳಿಸ್ತೀನಿ. ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗ್ಯಾಸ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳನ್ನು ವೈರಲ್ ಮಾಡುವ ಟ್ರಿಕ್ ಏನಪ್ಪ ಅಂತಂದ್ರೆ ಹೇಳ್ತೀನಿ. ಆ್ಯಂಡ್ ನಿಮ್ಮೊಂದು ಅಕೌಂಟಲ್ಲಿ ಏನಪ್ಪ ಅಂತಂದ್ರೆ ಎಕ್ಸಾಂಪಲು ಒಂದು 200 ಜನ ಫಾಲೋವರ್ಸ್ ಇದ್ದಾರೆ ಅನ್ಕೊಳ್ಳೋಣ. ಓಕೆನಾ? 200 ಜನ ಫಾಲೋವರ್ಸ್ನಲ್ಲಿ ಆಲ್ಮೋಸ್ಟ್ 99% ಏನಪ್ಪ ಅಂತಂದ್ರೆ ಎಲ್ಲರೂ ಗೊತ್ತಿರೋರೇ ಇರ್ತಾರೆ ಅದರಲ್ಲಿ. ಓಕೆನಾ? ಎಲ್ಲರೂ ಪ್ರತಿಯೊಬ್ಬರು ನಿನ್ಗೆ ಗೊತ್ತಿರೋರು ಇರ್ತಾರೆ. ಏನೋ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೀನು ಪೋಸ್ಟ್ ಮಾಡ್ಕೊಳ್ಳಿದ ನಂತರ ಒಂದು 5-10 ಲೈಕ್ಸ್ ಬಂದ್ಬಿಡ್ತವೆ. ಓಕೆನಾ? ಒಂದು 50 ಜನನೋ ಇಲ್ಲ 100 ಜನನೋ ನೋಡ್ತಾರೆ ಆ ಒಂದು ವಿಡಿಯೋನ, ಇಲ್ಲ ಪೋಸ್ಟ್ ಬಿಟ್ಟಿದೆ ಅಂತಂದ್ರೆ ಸಾಕು, ಆ ಒಂದು ಪೋಸ್ಟ್ಗೆ ಒಂದು 10, 20, 30 ಲೈಕ್ ಅನ್ನೋದು ಮಾಡೇ ಬಿಡ್ತಾರೆ. ನೀನೇನು ಮಾಡ್ತಾ ಇದೆಯಾ ಅಂತ ಅಲ್ಲಿ ಪ್ರೊಫೆಷ್ನಲ್ ವಿಡಿಯೋ ಅಂದರೆ ನಮ್ಮೊಂದು ಫಾಲೋವರ್ಸ್ ಇದ್ದಾರೆ ನಮ್ಮೊಂದು ಅಕೌಂಟಲ್ಲಿ, ಎಲ್ಲನೂ ಅಷ್ಟು ನಮ್ಮೊಂದು ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು ಆ್ಯಂಡ್ ಎಲ್ಲರೂ ನಮ್ಗೆ ಗೊತ್ತಿರೋರು ಇದ್ದಾರೆ. ಸೊ ಹಂಗಾಗಿ ನಾನು ಈ ಥರ ವೀಡಿಯೋಸ್ಗಳನ್ನು ಅಪ್ಲೋಡ್ ಅನ್ನೋದು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲೇನಪ್ಪ ಅಂತಂದ್ರೆ ಒಂಥರ ಪ್ರೊಫೆಷ್ನಲ್ ಆಗಿ ವಿಡಿಯೋ ನೀನು ಕ್ರಿಯೇಟ್ ಅನ್ನೋದು ಮಾಡ್ತಾ ಇದೆಯಾ, ಅಪ್ಲೋಡ್ ಮಾಡ್ತಾ ಇದೆಯಾ. ಓಕೆನಾ? ಇನ್ಸ್ಟಾಗ್ರಾಮ್ ಏನಪ್ಪ ಅಂತಂದ್ರೆ ನೀನು ಇದೆಷ್ಟು ಪ್ರೊಫೆಷ್ನಲ್ ಆಗಿ ವಿಡಿಯೋ ಕ್ರಿಯೇಟ್ ಮಾಡು, ಅಲ್ಲೇನಪ್ಪ ಅಂತಂದ್ರೆ ವಿಡಿಯೋ ವೈರಲ್ ಮಾಡಲ್ಲ. ವೈರಲ್ ಮಾಡ್ತಾರೆ ಏನಕ್ಕಪ್ಪ ಅಂತಂದ್ರೆ ನೀವು ಒಂದು ವಿಡಿಯೋನೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಒಂದು ವಿಡಿಯೋ ಏನಪ್ಪ ಅಂತಂದ್ರೆ 1 ನಿಮಿಷ ವಿಡಿಯೋ ಇದೆ ಅಂತಂದ್ರೆ ಆ ಒಂದು 1 ನಿಮಿಷದಲ್ಲಿ ನಿಮ್ಮೊಂದು ವಿಡಿಯೋನ ಎಷ್ಟು ಸೆಕೆಂಡ್ ಗಂಟೆ ವಾಚ್ ಮಾಡ್ತಾ ಇದ್ರೆ ಆಡಿಯನ್ಸು, ಇದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮೊಂದು ವಿಡಿಯೋನ ವೈರಲ್ ಮಾಡೋಕ್ಕೆ. ಇವಾಗ ಪ್ರೆಸೆಂಟ್ ಇದೆಯಾ ಅಂತಂದ್ರೆ ಸಾಕು, ನಮ್ಮೊಂದು ಅಕೌಂಟಲ್ಲಿ ಆ ಥರ ವೀಡಿಯೋಸ್ಗಳು ನಾನು ಮಾಡೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ ನನಗೆಲ್ಲ ಗೊತ್ತಿರೋರು ಇದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಇದ್ದಾರೆ. ಹಂಗಂದ್ರೆ ಸಿಕ್ಕಿದ್ರೆ ಹಂಗೆ ವೀಡಿಯೋ ಮಾಡಿಬಿಡ್ತೀನಿ, ಹೆಂಗೆ ಕಮೆಂಟ್ ಮಾಡಿಬಿಡ್ತಾರೆ ಅಂತ. ಓಕೆನಾ? ಆ ಥರ ಕಮೆಂಟ್ ಮಾಡೋದಿದೆ ನೋಡಿ, ಅದೇ ವೈರಲ್ ಆಗೋದು ನಿಮಗೆ. ಓಕೆನಾ? ಬ್ಯಾಡ್ ಕಮೆಂಟ್ ಮಾಡಬೇಕು ನಮಗೆ, ನಮ್ಮೊಂದು ವೀಡಿಯೋಸ್ಗಳಿಗೆ ಬ್ಯಾಡ್ ಕಮೆಂಟ್ಸ್ ಬರಬೇಕು, ಆವಾಗ ತಾನೇ ನಮ್ಮೊಂದು ವೀಡಿಯೋಸ್ಗಳು ವೈರಲ್ ಆಗಕ್ಕೆ ಸಾಧ್ಯ. ಎಕ್ಸಾಂಪಲ್ ನೋಡ್ತಾರೆ, ಇವ್ರು ನೋಡ್ತಾರೆ ಯಾವ್ದಾದ್ರು ವೀಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಅಂಕಲ್. ಓಕೆನಾ? ಏನು ಮಾಡಲ್ಲ ಇವರು. ಓಕೆನಾ? ಎಲ್ಲನೂ ಅಷ್ಟೇ ನಾರ್ಮಲ್ ಆಗಿ ಒರಿಜಿನಲ್ ಕಂಟೆಂಟ್ ಇದು. ಓಕೆನಾ? ಈ ಒಂದು ವಿಡಿಯೋ ವೈರಲ್ ಆಗೋದ್ರಲ್ಲಿ ಯಾವ ನಿಲ್ಸೋಕ್ಕೆ ಆಗಲ್ಲ. ಏನಕ್ಕಪ್ಪ ಅಂತ ಇವರು ಎಲ್ಲನೂ ಪಕ್ಕಕ್ಕೆ ಇಟ್ಟಿದ್ದಾರೆ, ನಾಚಿಕೆ ಮಾನ ಮರ್ಯಾದೆನ ಪಕ್ಕಕ್ಕೆ ಇಟ್ಟಿದ್ದಾರೆ. ನಾನು ಮಾಡಬೇಕಿಲ್ಲಿ 100% ಫೇಮಸ್ ಆಗಬೇಕಿಲ್ಲಿ ಅಂತ ಬಂದಿದ್ದಾರೆ ಇನ್ಸ್ಟಾಗ್ರಾಮ್ಗೆ. ರೀಲ್ ವೀಡಿಯೋಸ್ಗಳನ್ನು ಅವ್ರ ಮೈಂಡ್ ಸೆಟ್ಗೆ ಅವ್ರ ಮನಸ್ಸಿಗೆ ಏನು ಅನಿಸ್ತಿದೆಯೋ ಅದನ್ನು ವಿಡಿಯೋ ಅನ್ನೋದು ಮಾಡ್ತಾ ಇದ್ದಾರೆ. ಓಕೆನಾ? ಇದು ರಿಯಾಲಿಟಿ ಪ್ರತಿಯೊಬ್ಬರು ಅಷ್ಟೇ ಇದೇ ಇರಬೇಕಾಗುತ್ತೆ ನೀವು. ಓಕೆನಾ? ಕೆಲವರು ಈ ಥರ ಯೋಚನೆ ಮಾಡ್ತಾರೆ, ತುಂಬ ಜನ 99% ಜನರು ಇದನ್ನು ಯೋಚನೆ ಮಾಡಿದ್ರೆ ಮಾತ್ರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಪ್ಪ ಅಂದ್ರೆ ರೀಲ್ ವಿಡಿಯೋಸ್ಗಳು ಯಾವತ್ತೂ ವೈರಲ್ ಆಗಲ್ಲ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ ಡಿಲೀಟ್ ಮಾಡ್ಬಿಡು ನೀನು. ಓಕೆನಾ? ನಮ್ಮೊಂದು ಅಕೌಂಟಲ್ಲಿ ಒಂದು 200-300 ಜನ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಆ ಒಂದು 200-300 ಜನದಲ್ಲಿ ಎಲ್ಲರೂ ಗೊತ್ತಿರೋರು ಇರ್ತಾರೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮ್ಲೀಸು, ನಿಮ್ಮ ರಿಲೇಟಿವ್ ಎಲ್ಲರೂ ಗೊತ್ತಿರೋರು ಇರ್ತಾರೆ. ಸೊ ಹಂಗಾಗಿ ನೀನು ರಿಯಾಲಿಟಿಯಿಂದ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನಿನಗೆ. ಆದರೆ ಅಲ್ಲೇನಪ್ಪ ಅಂತಂದರೆ ಒಂದು ಫ್ರೆಂಡ್ಸು, ರಿಲೇಟಿವ್ಸು, ನಿಮ್ಮೊಂದು ಗೊತ್ತಿರೋರು ಎಲ್ಲ ಇರ್ತಾರಲ್ಲ, ಸೊ ಎಲ್ಲ ಫಾಲೋವರ್ಸ್ ಇದ್ದಾರೆ ಅಂದ್ಬಿಟ್ಟು ನಿನ್ನ ಒಂದು ರಿಯಾಲಿಟಿನ ಮುಚ್ಚಿಕ್ಬಿಟ್ಟು ಏನೋ ಒಂದು ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೀನು. ಆ ಥರ ಮಾಡಿದ್ರೆ ವೈರಲ್ ಯಾವತ್ತೂ ಆಗಲ್ಲ. ನಿನ್ನ ಒಂದು ಮೈಂಡ್ ಸೆಟ್ಗೆ ಏನು ಅನಿಸ್ತಿದೆ, ಇದನ್ನು ಮಾಡಬೇಕು ನಾನು ವಿಡಿಯೋ ಅಂತಂದರೆ ಅದನ್ನೇ ಮಾಡಿಬಿಡಿ ನೀನು. ನಿನ್ನ ಕಮೆಂಟ್ಸ್ ಅಂತೀಯಾ, ಓಕೆನಾ? ಎಷ್ಟು ಬ್ಯಾಡಾಗೆ ಕಮೆಂಟ್ ಮಾಡಿಬಿಡಿ, ತೊಂದರೆ ಏನಿಲ್ಲ ಅದು.
ಓಕೆ ಆ ಒಂದು ವಿಡಿಯೋನೇನಪ್ಪ ಅಂತ 100% 99% ಏನಪ್ಪ ಅಂತ ನಿನ್ನ ಒಂದು ಫಾಲೋವರ್ಸ್ ಯಾರು ನೋಡಲ್ಲ. ಸೊ ಎಲ್ಲನೂ ಅಷ್ಟೇ ನಾನ್ ಫಾಲೋವರ್ಸ್ ಗಂಟನೂ ಆ ಒಂದು ವಿಡಿಯೋ ರೀಚ್ ಆಗುತ್ತೆ. ಏನು ಗೊತ್ತಾ, ನೀನಲ್ಲಿ ರಿಯಾಲಿಟಿಯಾಗಿ ವಿಡಿಯೋ ಮಾಡಿದ್ಯಾ, ನಿನ್ನ ಒಂದು ಮನಸ್ಸಿಗೆ ನಿನ್ನ ಒಂದು ಮೈಂಡ್ ಸೆಟ್ಗೆ ಏನು ಅನಿಸ್ತಿದೆಯೋ ಅದನ್ನು ವಿಡಿಯೋದಲ್ಲಿ ಹೇಳಿದ್ದೀಯ ನೀನು. ಸೊ ಹಂಗಾಗಿ ಆ ಒಂದು ವಿಡಿಯೋ ವೈರಲ್ ಆಗೋದ್ರಲ್ಲಿ ಯಾವನು ನಿಲ್ಸೋಕ್ಕಾಗಲ್ಲ. ಆ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗೋದ್ರಲ್ಲಿ ಡೌಟೇ ಇಲ್ಲ ನಿಮಗೆ. ಓಕೆನಾ. ಸೊ ಹಂಗಾಗಿ ನೀವು ಕೂಡ ಅಷ್ಟೇ ನಿಮ್ಮೊಂದು ಅಕೌಂಟಲ್ಲಿ 10 ಫಾಲೋವರ್ಸ್ ಇರಲಿ, 50 ಫಾಲೋವರ್ಸ್ ಇರಲಿ, 100 ಫಾಲೋವರ್ಸ್ ಇರಲಿ, ಓಕೆನಾ, ಗೊತ್ತಿರೋರು ಇದ್ರೂ ಕೂಡ ಅಷ್ಟೇ ನೀವೇನಪ್ಪ ಅಂತಂದ್ರೆ ನಿಮ್ಮೊಂದು ಮೈಂಡ್ ಸೆಟ್ಗೆ ನಿಮ್ಮೊಂದು ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ರಿಯಲ್ ಆಗಿ ವಿಡಿಯೋ ಮಾಡಿ. ಇವಾಗ 4-5 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಸಾಕು, ನೀವು ಫನ್ನಿಯಾಗಿರ್ತೀಯ, ಒಂಥರ ವರ್ಡನ್ನು ಯೂಸ್ ಮಾಡ್ತೀಯ ಒಂಥರ, ಓಕೆನಾ. ಆ ಒಂದು ವರ್ಡನ್ನು ಯೂಸ್ ಮಾಡ್ಕೊಂಬಿಟ್ಟು ಫನ್ನಿಯಾಗಿ ನೀನು ಅಪ್ಲೋಡ್ ಮಾಡ್ತೀಯಲ್ವಾ, ಅದೇ ವಿಡಿಯೋನೇ ವೈರಲ್ ಆಗೋದು ನಿಮಗೆ. ಓಕೆನಾ. ಆ ಥರ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡು, ವೈರಲ್ ಆಗೇ ಆಗ್ತೀಯ ನೀನು. ಓಕೆ, ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವ್ರೇನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ, ಫ್ರೆಂಡ್ಸ್ ಏನು ಅನ್ಕೊಂತಾರೆ, ರಿಲೇಟಿವ್ಸ್ ಏನು ಅನ್ಕೊಂತಾರೆ ಅಂತ ಅದು ಪಕ್ಕಕ್ಕೆ ಇಕ್ಬಿಟ್ರೆ ನೀನು 100% ವೈರಲ್ ಆಗೇ ಆಗ್ತೀಯ. ಏನಕ್ಕಪ್ಪ ಅಂತ ನಿನ್ನಲ್ಲಿ ಆ ಒಂದು ಟ್ಯಾಲೆಂಟ್ ಇದೆ. ಬಟ್ ಏನಪ್ಪ ಅಂದರೆ ಜನಗಳಿಗೆ ತೋರಿಸಿದ್ರೆ ನೀನು 100% ವೈರಲ್ ಆಗೇ ಆಗ್ತೀಯ. ಓಕೆನಾ. ಜನಗಳೇನಪ್ಪ ಅಂತ ನೀನು ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಮಾತಾಡ್ತಾರೆ, ನೀನು ಅದು ಮಾಡಿದ್ರು ಮಾತಾಡ್ತಾರೆ, ನೀನು ಮಾಡಿಲ್ಲ ಅಂದ್ರೂ ಕೂಡ ಮಾತಾಡ್ತಾರೆ. ಸೊ ಹೆಂಗಿದ್ರು ಮಾತಾಡೋದ್ರಲ್ಲಿ ನೀನು ಮಾಡೋದ್ರಲ್ಲಿ ಏನು ನೋವು ನಿನಗೆ ಅಂತ ನಾನು ನಿನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ರಿಯಾಲಿಟಿಯಾಗಿ ವಿಡಿಯೋ ಮಾಡು. ಓಕೆನಾ. ಫ್ರೆಂಡ್ಸ್ ಅಂತೀಯ, ಫ್ಯಾಮಿಲೀಸ್ ಅಂತ ಎಲ್ಲನೂ ನೋಡ್ತಾರೆ ನಿಮ್ಮೊಂದು ವಿಡಿಯೋನ, ನೋಡಬೇಕು ಅವರು. ಓಕೆನಾ. ಬಟ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ನ ಒಂದು ಮನಸ್ಸಿಗೆ ನಿನ್ನ ಒಂದು ಮೈಂಡ್ ಸೆಟ್ಗೆ ಹೆಂಗ್ ಅನ್ಸುತ್ತೋ ಅದನ್ನ ರಿಯಲ್ ಆಗೇ ವಿಡಿಯೋ ಮಾಡು. ನೀನು ಯಾವ ಥರ ಇದೆಯಾ ಅದೇ ಥರನೇ ವಿಡಿಯೋ ಮಾಡು. ನೀನು ಫೇಕ್ ವಿಡಿಯೋಸ್ ಎಲ್ಲ ಮಾಡಬೇಡ. ಫೇಕ್ ವಿಡಿಯೋಸ್ ಅಂತಂದ್ರೆ ಇವಾಗ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತಂದ್ರೆ ನಮಗೆ ಅಷ್ಟು ಜನದಲ್ಲಿ ಇದೆಲ್ಲ ಗೊತ್ತಿರೋರು ಇದಾರಪ್ಪ, ಈ ಥರ ವಿಡಿಯೋಸ್ ಮಾಡಿದ್ರೆ ಹೆಂಗಪ್ಪ ಅನ್ಕೊಂತಾರೆ, ಒಂಥರ ಮುಜುಗರ ಆಗುತ್ತೆ ನಮ್ಗೆ ಅಂತೀರ ನೋಡು, ಅದೇ ಫೇಕ್ ವಿಡಿಯೋ. ಅದು ಪಕ್ಕಕ್ಕೆ ಇಕ್ಬಿಡು. ನೀನು ರಿಯಲ್ ಆಗಿ ನೀನು ಒರಿಜಿನಲ್ ಆಗಿ ಏನಿದೆಯಾ, ಓಕೆನಾ, ಅದೇ ನೀನು ವಿಡಿಯೋ ಮಾಡಿ. ನೀನು 100% ಹೇಳ್ತಾ ಇದ್ದೀನಿ. ನೀನು ವೈರಲ್ ಆಗಿಲ್ಲ ಅಂತಂದರೆ ನನ್ನ ಒಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡು, ಇಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ನಿನಗೆ. ಓಕೆನಾ. ಕರೆಕ್ಟಾಗಿ ಏನಪ್ಪ ಅಂತಂದರೆ 30 ದಿನದಲ್ಲಿ ನಿಮ್ಮೊಂದು ಪೇಜ್ ಏನಪ್ಪ ಅಂತ ರಾಕೆಟ್ ಥರ ಹೋಗುತ್ತೆ. ನೀನು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡು, ರಿಯಲ್ ಆಗಿ ಅಪ್ಲೋಡ್ ಮಾಡು, ಫೇಕ್ ಮಾಡ್ಬೇಡ, ರಿಯಲ್ ಆಗಿ ಅಪ್ಲೋಡ್ ಮಾಡು. ನಿನ್ಗೆ ಏನು ಅನಿಸುತ್ತೋ ಅದು, ನಿನಗೆ ಹೆಂಗೆ ಮೈಂಡ್ ಸೆಟ್ ಅನಿಸುತ್ತೋ ಅದು, ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಅದನ್ನೆಲ್ಲ ಪಕ್ಕಕ್ಕೆ ಇಕ್ಬಿಡು. 30 ದಿನದಲ್ಲಿ ನೀನು ವೈರಲ್ ಆಗಿಲ್ಲ ಅಂತಂದರೆ 30 ವಿಡಿಯೋ ಡೈಲಿ ಅಪ್ಲೋಡ್ ಮಾಡಿ. ನೀನು ಒಂದೊಂದು ವಿಡಿಯೋ ಅಂತಂದರೆ 30 ದಿನಕ್ಕೆ 30 ವಿಡಿಯೋಸ್ ಆಗುತ್ತೆ. ಆ ಒಂದು 30 ವಿಡಿಯೋದಲ್ಲಿ 100% ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು, ವೈರಲ್ ಆಗೇ ಆಗುತ್ತೆ ನಿಮ್ಮೊಂದು ರೀಲ್ ವಿಡಿಯೋ. ಏನಕ್ಕಪ್ಪ ಅಂತ ರಿಯಾಲಿಟಿ ಇದು. ಏನು ಗೊತ್ತಾ, ನೀನು ಒರಿಜಿನಲ್ ಆಗಿ ಕಂಟೆಂಟ್ ಮಾಡಿದೀಯ ಅಂತಂದರೆ, ನಿನ್ನ ಒಂದು ಮನಸ್ಸಲ್ಲಿ ನಿನ್ನ ಒಂದು ಮೈಂಡ್ ಸೆಟ್ಗೆ ಅನಿಸಿದನ್ನು ವಿಡಿಯೋ ಮಾಡಿದೀಯ ಅಂತಂದರೆ ಜನಗಳೇನಪ್ಪ ಅಂತಂದ್ರೆ ರಿಯಾಲಿಟಿನೇ ಇಷ್ಟಪಡ್ತಾರೆ. ಓಕೆನಾ. ಫೇಕು ಈ ಒಂದು ತಿರುಪೆ ಶೋಕಿನ ಯಾರು ಇಷ್ಟಪಡಲ್ಲ. ನೀನು ರಿಯಾಲಿಟಿ ಆಗಿದೆಯಾ, ಸೊ ರಿಯಲ್ ಆಗಿ ನೀನು ವಿಡಿಯೋ ಮಾಡು. ನೀನು ಕೆಲಸ ಮಾಡ್ತಾ ಇದೆಯಾ, ಕೆಲಸದ ಬಗ್ಗೆ ವಿಡಿಯೋ ಮಾಡು. ನೀನು ಎಲ್ಲಿ ಹೋಗ್ತಾ ಇದೆಯಾ ಅದ್ರ ಬಗ್ಗೆನೇ ವಿಡಿಯೋ ಮಾಡು ನೀನು. ಓಕೆನಾ. ಕಷ್ಟಪಟ್ಟು ನೀನು ಬೆವರಿಸು ದುಡಿತಾ ಇದೆಯಾ ಅದ್ರ ಬಗ್ಗೆನೇ ವಿಡಿಯೋ ಮಾಡು ನೀನು. ಓಕೆನಾ. ಅಪ್ಲೋಡ್ ಮಾಡಿ ನೀನು, ಅದೇ ವೈರಲ್ ಆಗೋದು ನಿನಗೆ, ಅದೇ ನಿನ್ನನ್ನು ಕಾಪಾಡೋದು. ಓಕೆನಾ. ಇನ್ನೇನು ನಾನು ಈ ಥರ ವಿಡಿಯೋ ಮಾಡಿದ್ರೆ ಇನ್ನು ಅವನು ಬರ್ತಾನೆ, ಇವ್ರು ಬರ್ತಾರೆ, ಅವ್ರು ಬರ್ತಾರೆ ಅಂತಂದರೆ ಅದೆಲ್ಲ ಬೇಡ ನಿನಗೆ. ಓಕೆನಾ. ನೀನು ರಿಯಲ್ ಆಗಿದೆಯಾ, ಸೊ ರಿಯಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡು. 100% ಹೇಳ್ತಾ ಇದ್ದೀನಿ. ನಿನ್ನೊಂದು ಪೇಜ್ ಏನಪ್ಪ ಅಂತಂದರೆ 30 ದಿನದಲ್ಲಿ ಒಂದೇ ಒಂದು ತಿಂಗಳಲ್ಲಿ ವೈರಲ್ ಆಗಿಲ್ಲ ಅಂತಂದರೆ ಆವಾಗ ನನ್ನೊಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡು, ಇಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ನಿನಗೆ. ಓಕೆನಾ. ಸೊ ಆಮೇಲೆ ನೋಡ್ಕೊಳ್ಳಿ, ನೀನು ಯಾವನು ನಿಲ್ಸೋಕ್ಕಾಗಲ್ಲ. ರಿಯಲ್ ಆಗಿ ವಿಡಿಯೋ ಮಾಡಿ, ಜನಗಳಿಗೆ ಅದೇ ಇಷ್ಟ ಆಗುತ್ತೆ, ಅದೇ ತುಂಬ ಪ್ರೀತಿಸ್ತಾರೆ. ಓಕೆನಾ. ಮತ್ತು ಐ ಹೋಪ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ವೀಡಿಯೋಸ್ಗಳನ್ನು ವೈರಲ್ ಮಾಡ್ಕೊಳ್ರಿ ರಿಯಲ್ ಆಗಿ ಇದ್ದುಕೊಂಡು. ಓಕೆನಾ. ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಒಂದೇ ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.